ಬೆಂಗಳೂರಿನಲ್ಲಿ ನಕಲಿ ಐಪಿಎಸ್ ಅಧಿಕಾರಿಯ ಅಟ್ಟಹಾಸ. ಗ್ಯಾಂಗ್ ಕಟ್ಟಿಕೊಂಡು ವ್ಯಕ್ತಿಯ ಮೇಲೆ ನಕಲಿ ಐಪಿಎಸ್ ಹಲ್ಲೆಯನ್ನ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಫೇಕ್ ಐಪಿಎಸ್ ನಿಂದ ಕಾಪಾಡುವಂತೆ ಕಮಿಷನರ್ಗೆ ಮೊರೆ ಹೋಗಿದ್ದಾರೆ. ಕೆಜಿಹಳ್ಳಿ ನಿವಾಸಿ ಸೈಯದ್ ಅನ್ನೋರು ಕಮಿಷನರ್ಗೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಸೈಯದ್ ಅಲೀಂ ಹಾಗೂ ಪತ್ನಿ ನಗೀನಾ ಮಧ್ಯೆ ಕಲಹ ಇತ್ತು. ಸೈಯದ್ ಅಲೀಂ ಬಿಟ್ಟು ತವರು ಮನೆಗೆ ಸೇರಿದ್ರು ನಗೀನಾ. ದಾಂಪತ್ಯ ಕಲಹಕ್ಕೆ ನಕಲಿ ಐಪಿಎಸ್ ಅಜಂ ಎಂಟ್ರಿ ಕೊಟ್ಟಿದ್ದಾರೆ. ಡಿಸಿಪಿ ಅಂತ ಪರಿಚಯಿಸಿಕೊಂಡು ಹಣವನ್ನ ಪಡೆದು ವಂಚನೆಯನ್ನ ಎಸಗಿರುವಂತಹ ಘಟನೆ. ಸಂಸಾರ ಸರಿ ಮಾಡೋದಾಗಿ ಹಣವನ್ನ ಪಡೆದು ವಂಚನೆಯನ್ನ ಎಸಗಿದ್ದಾನೆ. ಅಲೀಂನಿಂದ 2.5 ಲಕ್ಷ ಹಣವನ್ನ ನಕಲಿ ಐಪಿಎಸ್ ಪಡ್ಕೊಂಡಿದ್ದ. 2.5 ಲಕ್ಷ ಹಣ ಕೊಟ್ಟರು ಕೂಡ ಮತ್ತೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ. ಜೂನ್ 16ನೇ ತಾರೀಕು ಮದುವೆ ಕಾರ್ಯಕ್ರಮಕ್ಕೆ ತೆರಳಿದ್ದ ಅಲೀಂ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅಜಂ ಕೂಡ ಬಂದಿರ್ತಾರೆ. ಸೈಯದ್ ಅಲೀಂನ ಕರೆದೊಯ್ದು ಹಲ್ಲೆಯನ್ನು ನಡೆಸಿರುವಂತಹ ಆರೋಪ ಇದೆ. ನಕಲಿ ಐಪಿಎಸ್ ಅಜಂ ವಿರುದ್ಧ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಈ ನಕಲಿ ಐಪಿಎಸ್ ಅಧಿಕಾರಿ ಅಂತ ಹೇಳ್ಕೊಂಡು ಬಂದು ಈ ರೀತಿಯಾಗಿ ವಂಚನೆಯನ್ನ ಎಸಗಿರೋದು ಜೊತೆಗೆ ಹಲ್ಲೆಯನ್ನ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯಾರೀತ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೇತನ್? ಸದ್ಯಕ್ಕೆ ಮಧುಕರ್, ಈ ನಕಲಿ ಡಿಸಿಪಿ ಅಜಂ ಏನಿದ್ದಾನೆ ಆತನ ವಿರುದ್ಧ ಒಂದು ಕಮಿಷನರ್ ಆಫೀಸ್ ಅಲ್ಲಿ ಪ್ರಕರಣವು ಕೂಡ ಒಂದು ದಾಖಲಾಗಿರುವಂತದ್ದು. ಅಂದ್ರೆ ಗಂಡ ಹೆಂಡತಿ ಮಧ್ಯೆ, ಅಂದ್ರೆ ಕೆಜೆಹಳ್ಳಿಯ ವಿನೋಬನಗರ ನಿವಾಸಿಯಾಗಿದ್ದಂತಹ ಸೈಯದ್ ಅಲೀಂ ಮತ್ತು ಆತನ ಪತ್ನಿಗೆ ಒಂದು ದಾಂಪತ್ಯ ಬಿರುಕು ಇರುತ್ತೆ. ಈ ಒಂದು ಬಿರುಕನ್ನ ಸರಿ ಮಾಡ್ತೀನಿ ಅಂತ ಅನ್ಬಿಟ್ಟು ಈ ಪೊಲೀಸ್ ಎಂಟ್ರಿ ಆಗ್ತಾನೆ. ಗಂಡನನ್ನ ಬಿಟ್ಟು ತವರು ಮನೆಯನ್ನ ಹೆಂಡತಿ ನಗೀನಾ ಏನಿದೆ ಸೇರ್ಕೊಂಡಿರ್ತಾಳೆ, ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಂತಹ ಈತ ಏನಿದ್ದಾನೆ ಬಂದು ನಾನು ಡಿಸಿಪಿ ಅಂತ ಹೇಳಿ ಪದೇ ಪದೇ ಆತನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು ಮತ್ತೆ ಹಣಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಅಂದ್ರೆ ನಿನ್ನ ಸಂಸಾರವನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಮೊದಲಿಗೆ ಅಲೀಂನನ್ನ ಅಜಂ ಪರಿಚಯ ಮಾಡ್ಕೊಳ್ತಾನೆ. ಅದಲ್ದಿರ ನಾನು ಡಿಸಿಪಿ ಅಂತ ಹೇಳಿ ಸುಮಾರು 2.5 ಲಕ್ಷ ಹಣವನ್ನ ಇದುವರೆಗೂ ಕೂಡ ಹಂತವಾಗಿ ಅಜಂ ಪಡ್ಕೊಂಡಿರೋಂಥದ್ದು ಅಲೀಂನಿಂದ. ನಂತರ ಅಲೀಂನನ್ನ ಅವಾಯ್ಡ್ ಮಾಡ್ತಾನೆ ಯಾರು ಅಜಾಮ್. ಈ ವೇಳೆ ದುಡ್ಡನ್ನ ಕೊಡೋದಕ್ಕೆ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇದೇ ತಿಂಗಳ ಒಂದು ಜೂನ್ 16ನೇ ತಾರೀಕು ಮದುವೆ ಕಾರ್ಯಕ್ರಮಕ್ಕೆ ಒಂದಕ್ಕೆ ಅಲೀಂ ತೆರಳಿರ್ತಾನೆ. ಈ ವೇಳೆ ಅಲ್ಲಿಯೂ ಕೂಡ ಬಂದಂತಹ ಅಜಂ ಆತನಿಗೆ ತನ್ನ ಒಂದು ಪಟಾಲಂನ ಕರ್ಕೊಂಡೋಗಿ ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ ಮತ್ತು ಐಜಿ ಆಗಿರುವಂತಹ ಸಲೀಂ ಅವ್ರಿಗೂ ಕೂಡ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ಅಲೀಂ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಈಗ ಅಜಂಗೋಸ್ಕರ ಹುಡುಕಾಟವನ್ನು ಕೂಡ ಒಂದು ನಡೆಸ್ತಿರುವಂತದ್ದು. ಅಂದ್ರೆ ಕಂಪ್ಲೇಂಟ್ ಕಮಿಷನರ್ ಆಫೀಸ್ ಅಲ್ಲಿ ದಾಖಲಾಗಿರೋದ್ರಿಂದ ಕನ್ಸಲ್ಟ್ ಪೊಲೀಸ್ ಸ್ಟೇಷನ್ಗೆ ಇಲ್ಲಿಂದ ಮಾಹಿತಿ ಹೋಗಿರುತ್ತೆ. ಅಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಅವನಿಗೋಸ್ಕರ ಹುಡುಕಾಟವನ್ನ ಸದ್ಯಕ್ಕೆ ನಡೆಸ್ತಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.